ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಟೈಮ್ 9 ಗಂಟೆ ಆಗ್ತಾ ಬಂತು. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಕುಳಿತುಕೊಳ್ಳ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಬಾಲ ಅಯ್ಯಪ್ಪಂದು ಟೆಂಪಲ್, ಅದು ಬೇಬಿ ಅಯ್ಯಪ್ಪಂದು ಟೆಂಪಲ್ ಅದು. ಸೊ ಆ ಟೆಂಪಲ್ ನ ವಿಸಿಟ್ ಮಾಡಕ್ ನಾ ಹೋಗ್ತಾ ಇದ್ದೀನಿ. ಆ ಟೆಂಪಲ್ ಎಲ್ಲಿದೆ ಅಂದ್ರೆ ಕೊಲ್ಲಂ ರೈಲ್ವೆ ಸ್ಟೇಷನ್ ಇಂದ 64 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾನು ಹೋಗ್ತಿರೋದು ಆಯೂರ್ ಅಂಜಲ್ ವೇ ಇಂದ ಹೋಗ್ತಾ ಇದ್ದೀನಿ. ಈ ವೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಲ್ಲಿ ನೋಡಿದ್ರು ಗ್ರೀನರಿಯಿಂದ ತುಂಬಿಕೊಂಡಿದೆ. ಏನು ಗೊತ್ತಾ, ಮಳೆ ಬರ್ತಾ ಇದೆ ಹೋಗ್ತಾ ಇದೆ. ಇದು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಳೆಗಳು ಬರ್ತಾ ಇದೆ ಹೋಗ್ತಾ ಇದೆ. ಮತ್ತು ನಮ್ಮ ಥರ ಇಲ್ಲಿ ಯಾರು ಕೂಡ ಹೊಲ ಗದ್ದೆಗಳನ್ನು ಮಾಡಲ್ಲ. ನೀವು ರೋಡ್ ಸೈಡ್ ನೋಡ್ಬೋದು, ಫುಲ್ ಬರೀ ತೆಂಗಿನಕಾಯಿ ತೋಟಗಳು ಮತ್ತು ಬಾಳೆಹಣ್ಣಿನ ತೋಟಗಳನ್ನು ನೋಡ್ಬೋದು. ಮತ್ತು ಜಾಸ್ತಿ ಏನು ಗೊತ್ತಾ, ಮೇನ್ ಆಗಿ ರಬ್ಬರ್ ತೋಟಗಳನ್ನು ನೋಡ್ತೀವಿ ನಾವು. ಸೊ ಅದು ಒಂದು ದೊಡ್ಡ ಬಿಸ್ನೆಸ್ ಇಲ್ಲಿ. ಮತ್ತು ಇಷ್ಟು ದೂರ ಒಂದು ಮನೆ ಇಲ್ಲಿದ್ರೆ ಇನ್ನೊಂದು ಮನೆ ಎಷ್ಟೋ ದೂರ ಆದಮೇಲೆ ಇನ್ನೊಂದು ಮನೆ ಇರ್ತವೆ. ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳು ಮತ್ತು ಚಿಕ್ಕ ಚಿಕ್ಕ ಸಿಟಿಗಳು ಬರ್ತಾ ಇದೆ ಮಧ್ಯದಲ್ಲಿ. ಮತ್ತೆ ಏನು ಗೊತ್ತಾ, ಪೈನಾಪಲ್ ನೀವು ನೋಡ್ಬೋದು ನೋಡಿ, ಪೈನಾಪಲ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ, ಅದೊಂದು ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಬಾಳೆ ತೋಟ ಇದೆ, ಇಲ್ಲಿ ಕೂಡ ಬಾಳೆ ತೋಟ ಇದೆ. ಈಗ 12 ಗಂಟೆ ಆಗಿದೆ. ಕುಳಿತುಪುಳ ಬಾಲಶಾಸ್ತ್ರ ಟೆಂಪಲ್ಗೆ ರೀಚ್ ಆದೆ. ಇದ್ರ ಅರ್ಥ ಏನಂದರೆ ಬಾಲ ಅಯ್ಯಪ್ಪ ಅಂದರೆ ಬೇಬಿ ಅಯ್ಯಪ್ಪಂದು ಟೆಂಪಲ್ ಅಂತ ಅರ್ಥ. ಮತ್ತು ಈ ಬ್ರಿಡ್ಜ್ ಕಡೆ ನೋಡಿ ದೊಡ್ಡ ಲೇಕ್ ಇದೆ. ಮತ್ತು ಈ ಲೇಕಲ್ಲಿ ತುಂಬಾ ಫಿಶಸ್ಗಳಿದ್ದಾವೆ ನೋಡಿ. ಒಂದು ಫ್ಯಾಮಿಲಿ ಫಿಶನ್ನು ಊಟ ಕೊಡ್ತಿರೋದನ್ನು ನೀವು ನೋಡ್ಬೋದು. ಏನು ಗೊತ್ತಾ, ಈ ಟೆಂಪಲಿಗೆ ಬಂದ ಮೇಲೆ ಫಸ್ಟ್ ಫಿಶ್ಗಳಿಗೆ ಊಟ ಕೊಟ್ಟು ಸಂತೋಷಪಡಿಸ್ಬಿಟ್ಟೆ ಹೊರಡೆ ಹೋಗ್ಬೇಕಂತೆ. ನಾನು ಕೂಡ ಫಿಶ್ಶಿಗೆ ಊಟನ ತೊಗೊಂಬರಕ್ಕಂತ ಹೋಗ್ತಾ ಇದ್ದೀನಿ. ಫಿಶ್ಶಿಗೆ ಊಟನ ಸೈಡಲ್ಲೇ ಮಾರ್ತಾ ಇದ್ದಾರೆ ನೋಡಿ. ಎಲ್ಲ ಥರದ ಊಟ ಇದೆ. ಫಿಶ್ಶಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಫುಲ್ ಮಿಕ್ಸ್ ಆಗಿರುವಂಥ ಒಂದು ಪ್ಲೇಟ್ ತೊಗೋತಾ ಇದ್ದೀನಿ ನಾನು. ಏನೇ ತೊಗೊಂಡ್ರು 50 ರುಪೀಸು. ಸೊ ಆಂಟಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಇಲ್ಲಿ ಸೈಡಿಂದ ಹೋಗಿ ಹೇಗೆ ಕೊಡೋದು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾಯಿದ್ರು. ಸೊ ಬನ್ನಿ ಹೋಗ್ಬಿಟ್ಟು ನಾವು ಹೋಗಿ ನೋಡ್ಕೊಂಬಿಟ್ಟು ಊಟನ ಹಾಕ್ಬಿಟ್ಟು ಬರೋಣ. ಆಂಟಿ ಏನು ಹೇಳಿದ್ದು ಗೊತ್ತಾ, ಕೈಯಲ್ಲಿ ಫಸ್ಟ್ ಸ್ವಲ್ಪ ಊಟ ತೊಗೊಂಡು ತಲೆ ಮೇಲೆ ಒಂದು 3 ಸತಿ ಈ ಥರ ಮಾಡಿ ಫಿಶ್ಶಿಗೆ ಊಟ ಕೊಡಬೇಕಂತೆ. ಸೊ ಅದೇ ಥರ ಕೊಡ್ತಾಯಿದೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಫಿಶ್ಗಳಿದ್ದಾವೆ ಗೊತ್ತಾ. ಗೈಸ್, ನಾನು ಕುಳಿತುಪುಳ ಟೆಂಪಲ್ಗೆ ಬಂದಾಗಿದೆ. ಏನು ಗೊತ್ತಾ, ಸ್ವಲ್ಪ ಲೇಟಾಗಿ ಹೋಯಿತು. ಬರೋದು ಒಂದು 5 ಮಿನಿಟ್ಸಾಗೆ ಟೆಂಪಲ್ನ ಕ್ಲೋಸ್ ಮಾಡಿಬಿಟ್ರು. ಆ್ಯಕ್ಚುಲಿ 12 o'clockಗೆ ಕ್ಲೋಸ್ ಮಾಡಿಬಿಟ್ರು. ಸ್ವಲ್ಪ ನನಗೆ ಲೇಟ್ ಆಗೋಯಿತು. ರೋಡಲ್ಲಿ ಗೊತ್ತಿಲ್ಲ, ಚಿಕ್ಕ ರೋಡು, ಮಳೆ ಬರ್ತಾ ಇದೆ ಹೋಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಯಿತು. ಏನು ಗೊತ್ತಾ, ಟೆಂಪಲಿಗೆ ಬಂದ ತಕ್ಷಣ ಫಸ್ಟ್ ಜನ ಬರೋದು ಈ ಕೊಳ ಹತ್ರ. ಈ ಲೇಕ್ ಏನಿದೆ, ಇಲ್ಲಿ ಮೀನುಗಳಿಗೆ ಊಟನ ಕೊಟ್ಬಿಟ್ಟೆ ಹೊರಡೆ ಹೋಗ್ತಾರೆ. ಆ್ಯಕ್ಚುಲಿ ಪರಶುರಾಮ 5 ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದು, ಅಂದರೆ ಅಯ್ಯಪ್ಪಂದು ಟೆಂಪಲ್ಗಳನ್ನು. ಸೊ ಒಂದು ನಿಮ್ಗೆಲ್ಲರೂ ಗೊತ್ತಿದೆ, ಶಬರಿಮಲ, ಅದು ಕೂಡ ಪರಶುರಾಮ ಸ್ಥಾಪನೆ ಮಾಡಿದಂಥ ಒಂದು ವಿಗ್ರಹ ಆಗಿದೆ. ಮತ್ತು ಅದೇ ಥರ ಇಲ್ಲಿ ಕೂಡ ಅಯ್ಯಪ್ಪಂದು ಪರಶುರಾಮನೇ ಸ್ಥಾಪನೆ ಮಾಡಿದ್ದು. ಈ ಟೆಂಪಲ್ ಏನು ನೋಡ್ತಿದ್ದೀರಾ ಇದು. ಸೊ ಯಾರೇ ಬಂದರೂ ಇಲ್ಲಿ ಫಸ್ಟ್ ಮೀನಿಗೆ ಊಟನ ಕೊಡ್ತಾರೆ. ಏನು ಗೊತ್ತಾ, ಇಲ್ಲಿ ಮೀನು ಕನ್ನಿಕೆ ಅಂತ ಇದ್ದರು. ಮೀನು ಕನ್ನಿಕೆ ಒಂದು ಕನ್ನಿಕೆ, ಅದು ಒಂದು ಅಯ್ಯಪ್ಪನಿಗೆ ಇಷ್ಟಪಟ್ಬಿಟ್ಟಿದ್ರು, ಲೈಕ್ ಲವ್ ಮಾಡಿದರು. ಸೊ ಹಾಗಾಗಿ ಅಯ್ಯಪ್ಪ ಏನು ಮಾಡಿದ್ರು, ಮದುವೆ ಆಗೋಕ್ಕಾಗಲ್ವಲ್ಲ. ಸೊ ಅಯ್ಯಪ್ಪ ಏನು ಮಾಡಿದ್ರು, ನೀ ಇದೇ ಕೊಳದಲ್ಲಿ ಇದೇ ಲೇಕಲ್ಲಿ ವಾಸ ಆಗು ಅಂತ ಹೇಳಿದ್ದು. ಸೊ ಹಾಗಾಗಿ ಈ ಕೊಳದಲ್ಲಿ ಇರ್ತಾರಂತ ಹೇಳಿ ಅದೊಂದು ನಂಬಿಕೆ. ಮತ್ತು ಈ ಚಿಕ್ಕ ಚಿಕ್ಕ ಫಿಶ್ಗಳೇನು ನೋಡ್ತಿದ್ರ, ಮೀನೇನು ನೋಡ್ತಿದ್ರ, ಇದೆಲ್ಲ ಬೇಬಿ ಅಯ್ಯಪ್ಪಂದು ಫ್ರೆಂಡ್ಸ್ ಆಗಿದ್ದರು, ಸ್ನೇಹಿತರಾಗಿದ್ದರು. ಹಾಗಾಗಿ ಯಾರೇ ಬಂದರೂ ಇಲ್ಲಿ ಮೀನಿಗೆ ಊಟ ಕೊಡ್ತಾರೆ. ಮತ್ತು ಇನ್ನೇನು ಗೊತ್ತಾ, ಊಟ ಕೊಡೋದ್ರಿಂದ ನಮಗೆ ಚರ್ಮ ರೋಗ ಮತ್ತು ಏನಾದರೂ ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೂ ಕೂಡ ಇಲ್ಲಿ ಊಟ ಕೊಡೋದ್ರಿಂದ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ನಂಬ್ತಾರೆ. ಈ ದೇವಸ್ಥಾನ ತುಂಬ ಹಳೆಯದು ಮತ್ತು ತುಂಬಾ ಫೇಮಸ್ ಆದಂಥ ದೇವಸ್ಥಾನ ಆಗಿದೆ. ಫಸ್ಟು ಪರಶುರಾಮ ಸ್ಥಾಪನೆ ಮಾಡಿದಂತಹ ವಿಗ್ರಹ ಏನಿದೆ, ಆ ಟೆಂಪಲ್ ಏನಿದೆ, ಮಳೆ ಬಂದಾಗ ಈ ಲೇಕ್ ಎಲ್ಲ ತುಂಬಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಮತ್ತು ಈ ದೇವಸ್ಥಾನ ಇಲ್ಲಿ ಹೇಗೆ ಬಂತಂದರೆ, ಬ್ರಾಹ್ಮಣ ಏನು ಮಾಡ್ತಾರೆ, ಬ್ರಾಹ್ಮಣವರೆಲ್ಲ ಲೈಕ್ ಓದ ಕಾಲದಲ್ಲಿ, ಹಳೆ ಕಾಲದಲ್ಲಿ ನೋಡೋದಾದರೆ ಗಾಡಿ ಇಲ್ಲ, ಏನಿಲ್ಲ, ಲೈಕ್ ಬೈ ವಾಕೆ ಹೋಗಬೇಕಾಗುತ್ತೆ ಎಲ್ಲೇ ಹೋದರೂ ಸಹ. ಸೊ ತೀರ್ಥ ಯಾತ್ರೆಗೆ ಹೋಗಿರ್ತಾರೆ. ಸೊ ಹಿಂತಿರುಗಿ ಬರುವಂಥ ಸಮಯದಲ್ಲಿ ಸುಸ್ತಾದಾಗ ಅವ್ರಿಗೆ ವಿಶ್ರಾಂತಿ ಬೇಕಾಗುತ್ತೆ. ಸೊ ಎಲ್ಲರೂ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾರೆ.
ಹೇಳ್ತಾರೆ. ಆವಾಗ ಬ್ರಾಹ್ಮಣ ಅವ್ರು ಏನು ಮಾಡ್ತಾರೆ, ಅವರು ಸೇವಕರಿಗೆ ಹೇಳ್ತಾರೆ ಹೋಗಿ ನನಗೆ ಊಟನ ರೆಡಿ ಮಾಡಿ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಊಟನ ರೆಡಿ ಮಾಡ್ಲಿಕ್ಕಂತ ಹೋಗ್ತಾರೆ. ಒಬ್ಬರು ಇದು ಅಕ್ಕಿನ ತೊಳೆಯೋಕ್ಕಂತ ಹೋಗ್ತಾರೆ, ಒಬ್ಬರು ಕಟಕೆನ ತೊಗೊಂಬರಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಒಂದು ಕಲ್ಲು ತೊಗೊಂಬರ್ತಾರೆ. 3 ಕಲ್ಲು ಅಡುಗೆ ಮಾಡೋಕ್ಕೆ ಕಲ್ಲು ಬೇಕಲ್ವ ಬೆಂಕಿ ಹಚ್ಚೋಕ್ಕೆ. ಸೊ ಕಲ್ಲು ತೊಗೊಂಬರ್ತಾರೆ. ಆ ಕಲ್ಲನ್ನು ಇಡುವಾಗ ಏನು ಮಾಡ್ತಾರೆ, 2 ಕಲ್ಲು ಕರೆಕ್ಟಾಗಿ ಸಮವಾಗಿತ್ತು, 1 ಕಲ್ಲು ಮಾತ್ರ ಉದ್ದ ಆಗಿತ್ತು. ತಿರ್ಗಾ ಅವರು ತೆಗೆದು ಅದನ್ನು ತಿರ್ಗಾ ಹಾಕಿದಾಗ ಕೂಡ ಅದು 1 ಕಲ್ಲು ಮಾತ್ರ ಉದ್ದ ಆಗ್ತಾ ಇತ್ತು. ಹಾಗಾಗಿ ಕೊನೆಯದಾಗಿ ಅವರಿಗೆ ಕೋಪ ಬಂದು ಏನು ಮಾಡ್ತಾರೆ, ಆ ಕಲ್ಲನ್ನು ಹಿಡ್ಕೊಂಡು ಆ ಕಲ್ಲನ್ನು ಹೊಡಿತಾರೆ. ಹೊಡೆದಾಗ ಏನಾಯಿತು ಗೊತ್ತಾ, ಅದು 8 ಪೀಸಸ್ ಆಗಿ ಡಿವೈಡ್ ಆಯಿತು. 8 ಪೀಸ್ ಆಗಿಬಿಟ್ಟು ಏನಾಯಿತು, ರಕ್ತ ಬರಲಿಕ್ಕೆ ಶುರು ಆಯಿತು ಆ ಕಲ್ಲಿಂದ. ಸೊ ಆವಾಗ ಆ ಸೇವಕರೆಲ್ಲ ಹೆದರ್ಕೊಂಡು ಓಡೋಗಿ ಬ್ರಾಹ್ಮಣ ಹತ್ರ ಹೇಳ್ತಾರೆ ಏನಂದರೆ ಕಲ್ಲಿಂದ ರಕ್ತ ಬರ್ತಿದೆ ಅಂತ ಹೇಳಿದಾಗ ಆ ಬ್ರಾಹ್ಮಣ ಬಂದುಬಿಟ್ಟು ಅದನ್ನು ನೋಡಿದಾಗ ಗೊತ್ತಾಗುತ್ತೆ, ಓ ಇದು ಪರಶುರಾಮ ಸ್ಥಾಪನೆ ಮಾಡಿದಂಥ ಒಂದು ವಿಗ್ರಹ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾದ ಮೇಲೆ ಅದು 8 ಕಲ್ಲುಗಳನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಸಿಲ್ವರ್ ಮೂರ್ತಿಗೆ ಮಾಡ್ತಾರೆ. ಸಿಲ್ವರ್ ಮೂರ್ತಿಯಾಗಿ ಮಾಡಿಬಿಟ್ಟೆ ಇಲ್ಲೇ ಇಟ್ಟಿರೋದು, ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಅದೇ ಮೂರ್ತಿನ ನೋಡಲಿಕ್ಕೆ ಪೂಜೆ ಮಾಡೋಕ್ಕೆ ಜನ ಇಲ್ಲಿ ಬರ್ತಾರೆ. ಅದು ಒಂದು ಬಾಲ ಅಯ್ಯಪ್ಪಂದು, ಅಂದರೆ ಬೇಬಿ ಅಯ್ಯಪ್ಪ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಬರ್ತಾರೆ. ಮತ್ತು ಇನ್ನೊಂದೇನು ಗೊತ್ತಾ, ಯಾರೆಲ್ಲ ಫಸ್ಟ್ ಟೈಮ್ ಮಾಲೆ ಹಾಕೋತಾರೋ, ಶಬರಿಮಲೆ ಹೋಗೋಕ್ಕೆ ಮಾಲೆ ಹಾಕ್ತಾರೋ ಅವರೆಲ್ಲರೂ ಈ ಟೆಂಪಲಲ್ಲಿ ಬಂದುಬಿಟ್ಟು ಪ್ರೇಯರ್ ಮಾಡಿಬಿಟ್ಟೆ ಹೋಗ್ತಾರೆ. ಅದು ಒಂದು ಪದವಿ ಇದೆ ಗೊತ್ತಾ. ಮತ್ತು ಇನ್ನೊಂದು ಗೊತ್ತಾ, ಇಲ್ಲಿ ಬಂದುಬಿಟ್ಟು ಊಟ ಕೊಡುವಾಗ ಮೀನುಗಳು ತುಂಬಾ ಫ್ರೆಂಡ್ಲಿ ಆಗಿದೆ, ಅಂದರೆ ಸಿಕ್ಕಾಪಡೆ ಫ್ರೆಂಡ್ಲಿ. ಯಾವಾಗಲೂ ಜನ ನೋಡ್ತಿರ್ತಾರಲ್ಲ, ಸೊ ಅದಕ್ಕೆ ಅವರು ತುಂಬಾ ಫ್ರೆಂಡ್ಲಿ ಆಗಿದೆ ಅಂತ ಅನಿಸುತ್ತೆ. ನನಗೊಂದು ಸಿಕ್ಕಾಪಡೆ ನೋಡ್ಬೋದು, ಇಡೀ ಈ ಲೇಕಲ್ಲಿ ಫಿಶ್ಗಳಿದ್ದಾವೆ, ದೊಡ್ಡ ಫಿಶ್ಗಳು. ಬಟ್ ಈ ಫಿಶನ್ನು ಯಾರೂ ಹಿಡಿಯೋಕ್ಕಾಗೋದಿಲ್ಲ, ಹಿಡಿಬಾರ್ದು, ಇದು ಮಾಡಬಾರ್ದು. ಸೊ ಇದು ದೇವರಿಗೆ ಅಂತ ಹೇಳಿಬಿಟ್ಟು ಇದು ಒಂಥರ ಲೈಕ್ ಎಲ್ಲ ಟೆಂಪಲಲ್ಲಿ ಅವ್ರದ್ದೇ ಆದ ಸಂಪ್ರದಾಯ ಆಚಾರಗಳು ನಂಬಿಕೆಗಳು ಇರ್ತಾವಲ್ವ, ಅದೇ ಥರ ಇಲ್ಲಿ ಕೂಡ ಅದರದ್ದೇ ಆದ ನಂಬಿಕೆಗಳು ಆಚಾರಗಳನ್ನ ಫಾಲೋ ಮಾಡ್ತಾರೆ. ಯಶ್ ಹಾಗೆ ಮುಗೀತು. 2 ಪ್ಯಾಕೆಟ್ ಫುಡ್ ಕೊಟ್ಟೆ ನಾನು ಸಾಕು. ಸೊ ಹಾಕಾದ್ಮೇಲೆ ಡಸ್ಟ್ಬಿನ್ ಇದೆ, ಇಲ್ಲಿ ಡಸ್ಟ್ಬಿನ್ ಹಾಕಬೇಕು, ಅಲ್ಲೆಲ್ಲಿ ಬಿಸಾಕಬಾರ್ದು. ಮತ್ತು ತಿರ್ಗಾ ಮಳೆ ಸ್ಟಾರ್ಟ್ ಇದೆ, ಬನ್ನಿ ಓಡೋಣ ಈಗ. ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು, ತಿರ್ಗಾ ಓಡಿ ಬಂದೆ. ಅವಾಗೂ ಮಳೆ ಸ್ಟಾರ್ಟ್ ಆಯಿತು, ಅವಾಗೂ ಓಡಿ ಬಂದೆ. ಓ ಏನಿದು ಒಳ್ಳೆ ಇದಾಗ್ತದೆ, ಸರ್ಕಸ್ ಆಗ್ತದೆ, ಓಡೋದು ಬರೋದು ಗೊತ್ತಿಲ್ಲ. ವೆದರ್ ಸ್ವಲ್ಪ ಹೊತ್ತು ಕ್ಲಿಯರ್ ಆದರೆ ತಿರ್ಗಾ ಮಳೆ, ತಿರ್ಗಾ ಬಿಸಿಲು, ತಿರ್ಗಾ ಮಳೆ. ಮಳೆಗಾಲ ಆಗಿರೋದ್ರಿಂದ ಅಲ್ವಾ. ಇದು ಬಂದುಬಿಟ್ಟು ಟೆಂಪಲ್ದು ಮೇನ್ ಡೋರ್ ಈಗ ಕ್ಲೋಸ್ ಇದೆ. ಇದು ಓಪನ್ ಆಗೋ ತನಕ ನಾನು ವೆಯ್ಟ್ ಮಾಡ್ಬೇಕಂತಿದ್ದೀನಿ, ಯಾಕಂದರೆ ಇಷ್ಟು ದೂರ ಬಂದಮೇಲೆ ನೋಡದೆ ಹೋದರೆ ಅದು ಸರಿ ಆಗೋದಿಲ್ಲ. ಸೊ ಓಪನ್ ಆದಮೇಲೆ ನೋಡಿಬಿಟ್ಟೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಹಿಂದ್ಗಡೆ ಫುಲ್ ಗಾಡಿನ ಪಾರ್ಕ್ ಮಾಡಲಿಕ್ಕೆ ಸ್ಥಳ ಇದೆ. ಇಲ್ಲಿ ಒಂದು ಹುಣಸೆಹಣ್ಣು ಮರ ಇದೆ, ಆ ಮರದ ಕೆಳಗಡೆ ಒಂದು ಉಯ್ಯಾಲೆನ ಕಟ್ಟಿದ್ದಾರೆ. ಸೊ ಎಲ್ಲರೂ ಆಟಾಡ್ಕೊಂಡು ಹೋಗ್ತಾ ಇದ್ರು, ಹಾಗೆ ನಾನು ಆಟಾಡ್ತಾ ಇದ್ದೀನಿ. ಅಂಕಲ್ ಎಪ್ಪೋ ತೋರಕು 5 ಮಣಿ ആണ് ഇപ്പോൾ അകത്ത് പോകാൻ പറ്റത്തില്ലേ? ಅಪ್ಪೋ ಅಪ್ಪಟ್ಟು ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಅವ್ರೇನಂದ್ರು ಇಲ್ಲಿಂದ ಚಿಕ್ಕ ಗೇಟ್ ಇದೆ, ಸೊ ಈ ಗೇಟಿಂದ ಓಡೇಬೇಕಾದ್ರೆ ನೀವು ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾನು ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ, ಬನ್ನಿ ಹೋಗಿ ನೋಡೋಣ. ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಲೆಫ್ಟ್ ಸೈಡ್ ನೋಡ್ಬೋದು ದೊಡ್ಡ ಒಂದು ಆಲದ ಮರ ಇದೆ. ಇದೇ ದೇವಸ್ಥಾನ, ಇದು ಒಳಗಡೆ ಅಯ್ಯಪ್ಪಂದು ಮೂರ್ತಿ ಇರೋದು. ಮತ್ತು ಇನ್ನೊಂದೇನು ಗೊತ್ತಾ, ಶಿವ ಮತ್ತು ವಿಷ್ಣುದು ಮಗ ಬಂದ್ಬಿಟ್ಟು ಅಯ್ಯಪ್ಪ, ಹಾಗಾಗಿ ಅಯ್ಯಪ್ಪನಿಗೆ ಹರಿಹರನ ಪುತ್ರ ಅಂತ ಹೆಸರು ಬಂದಿದ್ದು. ಇದು ಬಂದ್ಬಿಟ್ಟು ಯಕ್ಷಿಮಾದು ವಿಗ್ರಹ. ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಗಂಡ ಬೇಕು, ಮಕ್ಕಳು ಬೇಕಂತ ಬೇಡ್ಕೊಂಡ್ರೆ ಅದು ನಡೆಯುತ್ತೆ ಅಂತ ಹೇಳಿ ನಂಬ್ತಾರೆ. ಅದಕ್ಕೆಲ್ಲ ನೋಡಿ ತೊಟ್ಟನ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ಸುತ್ತಲೂ ಈ ದೇವಸ್ಥಾನ ಸುತ್ತಲೂ ಗಿಡ ಮರದಿಂದ ತುಂಬಿಕೊಂಡಿದ್ದ, ಗಿಡಗಳಲ್ಲಿ ಹಕ್ಕಿಗಳ ಸೌಂಡ್ ಕೇಳ್ತಾ ಇದೆ. ತುಂಬಾ ಸುಂದರ, ಒಂದು ಬ್ಯೂಟಿಫುಲ್ ಆದ ಒಂದು ವೈಬ್ ಇದೆ ಇಲ್ಲಿ. ಇಲ್ಲಿ ನೀವು ಯಾರಾದರೂ ಬರಬೇಕಂತಿದ್ರೆ ಈ ದೇವಸ್ಥಾನ ಅರ್ಲಿ ಮಾರ್ನಿಂಗ್ 5 o'clockಗೆ ಓಪನ್ ಮಾಡ್ತಾರೆ, ಮತ್ತು ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ, ಮತ್ತು ತಿರ್ಗಾ 5 ಗಂಟೆಗೆ ಓಪನ್ ಮಾಡೋದು. ಇದು ಒಂದು ನೆನಪಲ್ಲಿರಲಿ, ಇಲ್ಲಾಂದರೆ ನಂತರ ಬೆಳಗ್ಗೆ ಸಾಯಂಕಾಲ ವೇಟ್ ಮಾಡಬೇಕಾಗುತ್ತೆ. ಈಗ 2 ಗಂಟೆ ಆಗ್ತಾ ಬಂತು, ಹೊಟ್ಟೆ ಒಂದು ಸಿಕ್ಕಾಪಟ್ಟೆ ಹಸು ಆಗ್ತದೆ. ಸೊ ಹತ್ತಿರದಲ್ಲಾದರೂ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಬಂದಾಗ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು, ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾನು ಮೀಲ್ಸ್ ತೊಗೊಂಡೆ, ವೆಜ್ ಮೀಲ್ಸು. ಸೊ 5-6 ಥರ ಪಲ್ಯ ಇತ್ತು, 5-6 ಥರ ಸಾಂಬಾರುಗಳು ಇತ್ತು. ಬಟ್ ನಾನು ರಸಮ್, ಸಾಂಬಾರು, ಪಲ್ಯ ಮತ್ತು ಹಪ್ಪಳ ಅಂತ ತಿಂತಾ ಇದ್ದೀನಿ. ಅದು ಕುಚ್ಚಲಕ್ಕಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ದಪ್ಪ, ಬೇಗ ಹೊಟ್ಟೆ ತುಂಬಿಡುತ್ತೆ. ಸೊ ಅಷ್ಟು ಊಟ ಹೋಗಲ್ಲ. ಸೊ ನಾನು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಬಟ್ ಊಟ ಪರವಾಗಿಲ್ಲ, ಟೇಸ್ಟಿಯಾಗಿತ್ತು. ಈ ದೇವಸ್ಥಾನ ಹಿಂದೆ ಫುಲ್ ಕಾಡಿದೆ, ಮತ್ತು ಅಲ್ಲಲ್ಲಿ ಒಂದೊಂದು ಮನೆಗಳಿದ್ದಾವೆ. ಮತ್ತೇನು ಗೊತ್ತಾ, ಕಾಡಿಂದ ಆನೆಗಳು ಬರ್ತವೆ. ಸೊ ಆನೆಗಳು ಬರದೇ ಇರಲಿಕ್ಕೆ ಎಲೆಕ್ಟ್ರಿಕ್ ಫೆನ್ಸಿಂಗ್ನ ಹಾಕಿದ್ದಾರೆ. ಗಾಯ್ಸ್ ಇಷ್ಟು ಹೊತ್ತು ವೆಯ್ಟ್ ಮಾಡಿ ಸಮಯ ಆಗೇ ಬಿಡ್ತು. ಈಗ 5 ಗಂಟೆ ಆಗಿದೆ ನೋಡಿ, ಟೆಂಪಲ್ ಓಪನ್ ಆಗಿದೆ. ಸೊ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಸೊ ನಾನು ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ದೇವಸ್ಥಾನಕ್ಕೆ ಹೋಗಿ ಬಾಲಯ್ಯಪ್ಪನ ನೋಡಿ ನಾವು ಹಿಂತಿರುಗಿ ಬರ್ತಾ ಇದ್ದೀವಿ. ನಾವು ಆಕ್ಚುಲಿ ಟೆಂಪಲ್ ಓಪನ್ ಆಗೋ ತನಕ ವೆಯ್ಟ್ ಮಾಡಿದೆ. ಫೈನಲಿ ಅವರೆಲ್ಲ ಬಂದು ಎಲ್ಲಾನು ಮುಗೀತು. ಸೊ ಈಗ ನಾವು ಹಿಂತಿರುಗಿ ಮನೆ ಹೋಗ್ತಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಲ್ವಾ, ಒಳಗಡೆ ಎಲ್ಲ ವಿಡಿಯೋ ತೊಗೊಳಕ್ಕಾಗಲ್ಲ, ದೇವಸ್ಥಾನ ಒಳಗಡೆ ಎಲ್ಲ ತೆಗಿಯೋಕ್ಕಾಗಲ್ಲ.
ಅದಕ್ಕೆ ನಾನು ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಈ ಟ್ರಾವೆಲ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.